ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಕರ್ನಾಟಕ ರಾಜ್ಯದ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ರಾಜ್ಯಪಾಲರು ಸರ್ಕಾರದ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ಸದನದಲ್ಲಿ ತಳ್ಳಾಟವೂ ಉಂಟಾಗಿದೆ ಹಾಗೂ ಕಾನೂನು ಹೋರಾಟಕ್ಕೂ ನಾಂದಿ ಹಾಡುವಂತಹ ಸಾಧ್ಯತೆಗಳಿವೆ. ಮತ್ತೊಂದೆಡೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಸಂಘರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಿದೆ. ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ ಬನ್ನಿ. ವಿಧಾನಸಭಾ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣದ ಪ್ರತಿಯ ಮೊದಲ ಹಾಗೂ ಕೊನೆಯ ಸಾಲುಗಳನ್ನಷ್ಟೇ ಹೇಳಿ ಸದನದಿಂದ ನಿರ್ಗಮಿಸಿದ್ರು. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಈ ವೇಳೆ ರಾಜ್ಯಪಾಲರನ್ನ BK ಹರಿಪ್ರಸಾದ್ ಅವರು ಅಡ್ಡ ಹಾಕಿದ್ರು. ಅವರನ್ನ ಮಾರ್ಷಲ್ಗಳು ಪಕ್ಕಕ್ಕೆ ಎಳೆದು ಹಾಕಿದ ಘಟನೆಯೂ ನಡೆದಿದೆ. ನರೇಗಾ ಯೋಜನೆ ಹೆಸರು ಬದಲಾವಣೆ ವಿರುದ್ಧ ಕರೆದಿರುವ ವಿಶೇಷ ಅಧಿವೇಶನ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ 11 ಪ್ಯಾರಾಗಳನ್ನ ತೆಗೆಯುವಂತೆ ರಾಜ್ಯಪಾಲರು ಬುಧವಾರವಷ್ಟೇ ಹೇಳಿದ್ರು. ಆದ್ರೆ ಅದನ್ನ ಸರ್ಕಾರ ನಿರಾಕರಿಸಿತ್ತು. ತುಂಬಾ ಸ್ಪಷ್ಟವಾಗಿ ಸಂವಿಧಾನದ 176ನೇ ವಿಧಿ ಹೇಳುತ್ತೆ, ಗವರ್ನರ್ ಶಲ್ ಅಡ್ರೆಸ್ ಅನ್ನೋದನ್ನಷ್ಟೇ ಹೇಳುತ್ತೆ. ಅದರ ಅರ್ಥ ಸಚಿವ ಸಂಪುಟ ಏನನ್ನ ಬರೆದು ಕೊಟ್ಟಿರುತ್ತೆ ಅದನ್ನ ನನ್ನ ಸರ್ಕಾರ ಅಂತ ಉಲ್ಲೇಖಿಸುವ ಮೂಲಕವೇ ರಾಜ್ಯಪಾಲರು ಹೇಳಬೇಕಿದೆ. ಇಲ್ಲಪ್ಪ ಈ ಕೊನೆ ಸಾಲ್ ಚೆನ್ನಾಗಿಲ್ಲ, ನಮ್ಮ ಮಾಜಿ ಪಕ್ಷ ಬಿಜೆಪಿ ವಿರುದ್ಧ, ಕೇಂದ್ರದಲ್ಲಿ ಮೋದಿ ಅವರ ವಿರುದ್ಧ ಏನೋ ಕಟುವಾಗಿ ಟೀಕಿಸಿದಂತಿದೆ ಅಂತ ತೆಗ್ಸಾಕಕ್ಕಾಗಲ್ಲ. ಆದ್ರೂ ಯಾಕಂದ್ರೆ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಯಾರು ಅಂದ್ರೆ ಅವರು ಗವರ್ನರ್. ನಾಡಿನ ಹಿತಾಸಕ್ತಿ ಅಂತ ಬಂದಾಗ ನಾಡಿನ ಹಿತಚಿಂತಕರಾಗಿ ರಾಜ್ಯಪಾಲ ಅಂತ ಕರೆಯೋದೇನಕ್ಕೆ? ರಾಜ್ಯವನ್ನ ಸಂವಿಧಾನಿಕವಾಗಿ ಪಾಲಿಸುವಂತವ್ರು ಅಂತ. ಸರ್ಕಾರ ಆಡಳಿತಾರೂಢ ಪಕ್ಷಗಳು ಕೊಡುವ ಎಲ್ಲ ನೀತಿ ನಿರ್ಧಾರಗಳನ್ನ ಕಾನೂನುಗಳನ್ನ ಅನುಮೋದಿಸೋದು ಯಾರು? ರಾಜ್ಯಪಾಲರು. ಅಂತ ರಾಜ್ಯಪಾಲರೇನೆ ತಮ್ಮ ಜವಾಬ್ದಾರಿಯನ್ನ ಮರೆತು ಇಲ್ಲ ನಾನು ಇದನ್ನೆಲ್ಲ ಹೇಳೋದಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ನಿಜಕ್ಕೂ ಸಂವಿಧಾನಕ್ಕೆ ಖುದ್ದು ರಾಜ್ಯಪಾಲರೇ ಮಾಡ್ತಿರುವಂತಹ ಬಹುದೊಡ್ಡ ಅಗೌರವವಾಗಿ ಕಾಣುತ್ತೆ. ಹಾಗಂತ ಇದೇ ಫಸ್ಟ್ ಟೈಮ್ ಹೀಗಾಗಿದೆಯಾ? ಇಲ್ಲ. ನೋಡಿ, ಜೆ.ಎಚ್. ಪಟೇಲ್ ಅವರ ಕಾಲದಲ್ಲೂ ಕೂಡ, ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ರಾಗಿದ್ದಂತಹ ಕಾಲದಲ್ಲಿ ಖುರ್ಷಿದ್ ಆಲಂ ಖಾನ್ ಅವರು ರಾಜ್ಯಪಾಲರಾಗಿರ್ತಾರೆ. ಅವತ್ತೂ ಕೂಡ ಮೊದಲಿನ ಸಾಲು ಮತ್ತು ಕೊನೆಯ ಸಾಲು ಎಲ್ಲ ಕನ್ನಡಿಗರಿಗೆ ಸ್ವಾಗತ, ಇದು ನನ್ನ ಸರ್ಕಾರ, ಜೈ ಹಿಂದ್ ಜೈ ಕರ್ನಾಟಕ ಅನ್ನುವಂತಹ ಸಾಲುಗಳನ್ನ ಹೇಳಿದ್ರು. ಇದಲ್ಲದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಲ್ಲೂ ಕೂಡ ಹಂಸರಾಜ್ ಭಾರದ್ವಾಜ್ ಅವರು ಕೂಡ ಇದೇ ರೀತಿ ಮಾಡಿದ್ರು. ಅವತ್ತು ಸರ್ಕಾರಗಳು ಬೇರೆ ಇದ್ವು, ರಾಜ್ಯದಲ್ಲಿ ಇವರಿದ್ರು, ಕೇಂದ್ರದಲ್ಲಿ ಅವರಿದ್ರು. ಇದೀಗ ಅಂಥದ್ದೇ ಸಂಪ್ರದಾಯ ಇವರು ಮಾಡಿರುವಂಥದ್ದು. ತಾವರ್ ಚಂದ್ ಗೆಹ್ಲೋಟ್ ಅವರು ಈ ನಿರ್ಧಾರವನ್ನ ಧಿಕ್ಕರಿಸುವ ಮೂಲಕ ರಾಜ್ಯದ ಪರವಾಗಿ, ಕನ್ನಡಿಗರ ಸ್ವಾಭಿಮಾನದ ಪರವಾಗಿ BK ಹರಿಪ್ರಸಾದ್ ಅವರು ನಡೆದುಕೊಂಡ ರೀತಿ, ಸದನದ ಮರ್ಯಾದೆ ಕಮ್ಮಿಯಾಗಿದೆ ಅನ್ನೋ ಚರ್ಚೆಗಳು ನಡೀತಿದವಲ್ಲ, ಇದೇ ಹೊಸದುರ್ಗದ ಮಾಜಿ ಶಾಸಕರು ಗೋಳಿಹಟ್ಟಿ ಶೇಖರ್ ಸದನದೊಳಗೆ ಶರ್ಟ್ ಬಿಚ್ಚಿ ಕಿರ್ಚಾಡಿದ್ರಲ್ಲ, ಅದು ಹೋಲಿಸ್ಕೊಂಡ್ರೆ ಇದೇನು ಅಲ್ವೇ ಅಲ್ಲ ಅಂತ ಅನ್ಸುತ್ತೆ. ಆದ್ರೆ ಗೋಳಿಹಟ್ಟಿ ಶೇಖರ್ ಅವರು ಸದನದೊಳಗೆ ಮಾಡಿದ್ದು, BK ಹರಿಪ್ರಸಾದ್ ಅವರು ಸದನದಾಚೆ ಮಾತಾಡಿದ್ದು, ಎರಡಕ್ಕೂ ಕೂಡ ಒಂದಷ್ಟು ವ್ಯತ್ಯಾಸಗಳಂತೂ ಕಾಣಬೇಕು. ಕಣ್ಣಿದ್ರೆ, ಹೃದಯ ಇದ್ರೆ, ಜ್ಞಾನ ಇದ್ರೆ ಅರ್ಥ ಮಾಡ್ಕೋಬೇಕಾಗತ್ತೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣ ಓದದೆ ಸಂವಿಧಾನದ ವಿಧಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆರ್ಟಿಕಲ್ 176(1), 163 ಉಲ್ಲಂಘನೆ ಬಹಳ ಸ್ಪಷ್ಟವಾಗಿದೆ. ಈ ವಿಧಿಗಳ ಅನ್ವಯ ರಾಜ್ಯಪಾಲರು ತಾವು ತಯಾರು ಮಾಡಿದ ಭಾಷಣ ಓದುವಂತಿಲ್ಲ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಓದಲೇಬೇಕು. ಆದರೆ ರಾಜ್ಯಪಾಲರು ಜನಪ್ರತಿನಿಧಿಗಳ ಸಭೆಗೆ ಅವಮಾನ ಮಾಡಿದ್ದಾರೆ. ಅದೇ ವಿಚಾರವಾಗಿ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡುವ ಬಗ್ಗೆ ಕಾನೂನು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಸಿದ್ದರಾಮಯ್ಯ ಹೇಳಿದ್ರು. ನೋಡಿ, ಹೇಳಿಕೆಳೆ ಅವರು ರಾಜ್ಯಪಾಲರು, ಇದು ಸಾಂವಿಧಾನಿಕ ಬಿಕ್ಕಟ್ಟಾಗತ್ತೆ. ಇಂತಹ ಸಣ್ಣ ವಿಚಾರವನ್ನ ಕೋರ್ಟ್ ತನಕ ಎಳ್ಕೊಂಡು ಹೋಗೋದು ಕೂಡ ತಪ್ಪಾಗತ್ತೆ. ಆದಾಗ್ಯೂ ಬುಧವಾರ
ರಾಜ್ಯಪಾಲರ ಮನವೊಲಿಸುವಂತಹ ಎಲ್ಲ ಪ್ರಯತ್ನಗಳನ್ನ ಸರ್ಕಾರ ಮಾಡಿದೆ. ಪೊನ್ನಣ್ಣ ಅವರ ಮೂಲಕ, ಸಂಸದೀಯ ಸಚಿವರ ಮೂಲಕ, ಪಾಟೀಲ್ರ ಮೂಲಕ ಮಾಡಿದೆ. ಆದ್ರೂ ಕೂಡ ಅವ್ರು ಒಪ್ಪಿಲ್ಲ. ನೋಡಿ, 173 ಸ್ಪಷ್ಟವಾಗಿ ಹೇಳೋದು, ಸಚಿವ ಸಂಪುಟ ಬರೆದು ಕೊಡುವ ಭಾಷಣವನ್ನ ನನ್ನ ಸರ್ಕಾರದ ಅಂತ ಉಲ್ಲೇಖ ಮಾಡಿ ಹೇಳಲೇಬೇಕಾದ್ದು ರಾಜ್ಯಪಾಲರ ಆದ್ಯ ಕರ್ತವ್ಯ. ಇಲ್ಲಾಂದ್ರೆ ಯಾಕೆ ನಾವು ಅವರನ್ನ, ಯಾವುದೋ ರಾಜ್ಯದಿಂದ ಬಂದವರನ್ನ ನಮ್ಮ ರಾಜ್ಯಪಾಲರು ಅಂತೀವಿ? ಸಂವಿಧಾನ ಅಂತದ್ದೊಂದು ಹುದ್ದೆಯನ್ನ ಸೃಷ್ಟಿಸಿ ಈ ನೆಲದ ಸಂವಿಧಾನವನ್ನ ಕಾಪಾಡ್ಲಿಕ್ಕೆ ಅಂತಲೇನೆ ಅವರನ್ನ ನೇಮಿಸಿರುತ್ತೆ. ಅಂಥದ್ರಲ್ಲಿ ನನ್ನನ್ನ ನೇಮಿಸಿದವರಿಗೆ ಕೃತಜ್ಞನಾಗಿ ನಡೆದುಕೊಳ್ಳುವ ಪ್ರಯತ್ನ ಏನಾದ್ರೂ ಮಾಡಿದ್ರ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಅಂತದ್ದೊಂದು ಅಪವಾದವನ್ನ, ಆರೋಪವನ್ನ ಮಾಡ್ತಿದ್ದಾರೆ. ಇವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಂತ. ಈ ಹಿಂದಿನ ಸರ್ಕಾರಗಳಲ್ಲಿ ಹಾಗಾಗಿಲ್ವಾ? ಖಂಡಿತ ಅವತ್ತು ಕೂಡ ಇಂಥದ್ದೇ ಮಾತುಗಳನ್ನ ವಿಪಕ್ಷದಲ್ಲಿದ್ದಂತಹ ಜನ ಹೇಳಿದ. ಸದನದಿಂದ ನಿರ್ಗಮಿಸುತ್ತಿದ್ದ ರಾಜ್ಯಪಾಲರನ್ನ ತಡೆಯಲು ಹೋದ MLC BK ಹರಿಪ್ರಸಾದ್ ಹಾಗೂ ಮಾರ್ಷಲ್ಗಳ ನಡುವೆ ತೀವ್ರ ಘರ್ಷಣೆ ನಡೆದಿದೆ. ಈ ವೇಳೆ ಹರಿಪ್ರಸಾದ್ ಅವರ ಜುಬ್ಬಾ ಕುರ್ತ ಹರಿದು ಹೋಗಿರುವ ಘಟನೆ ಸಂಭವಿಸಿದೆ. ರಾಜ್ಯಪಾಲರ ನಡೆ ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿದೆ. ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ. RSS ನ ಮೋಹನ್ ಭಾಗವತ್, ನರೇಂದ್ರ ಮೋದಿ, ಅಮಿತ್ ಶಾ ನಿರ್ದೇಶನದಂತೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ರಾಜ್ಯಪಾಲರ ಭದ್ರತಾ ಪಡೆಗಳು ಬಿಜೆಪಿಗರೆಲ್ಲ ಸೇರಿ ನಮ್ಮ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದಿದ್ದಾರೆ. ನನ್ನ ಬಟ್ಟೆಯನ್ನೆಲ್ಲ ಹರಿದು ಹಾಕಿದ್ದಾರೆ. ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಹರಿಪ್ರಸಾದ್ ಅವರು ಆಕ್ರೋಶ ಹೊರಹಾಕಿದ್ರು. ನಿಜಕ್ಕೂ ಹರಿಪ್ರಸಾದ್ ಅವರು ಬಾಗಿಲಿನ ಹೊರಗೆ ನಿಂತು ತಡಿತಾರೆ. ಸರ್, ನೀವು ನಿಮ್ ಭಾಷಣ ಮುಗಿಸ್ಕೊಂಡು ಹೋಗ್ಬೇಕು, ಸಂವಿಧಾನಕ್ಕೆ ನೀವು ಅಪಮಾನ ಮಾಡ್ತಿದ್ರಿ ಅಂತ ತಡಿತಾರೆ. ಅವರು ತಡೆದಿದ್ದು ಅಥವಾ ಅದನ್ನು ಕೂಡ ಪ್ರಶ್ನಿಸಿದ್ದು ತಪ್ಪಲ್ಲವೇ ಅಲ್ಲ. ಈ ನೆಲಕ್ಕೆ ಅನ್ಯಾಯ ಆಗ್ತಿದೆ. ಅದು ಅನುದಾನದ ಹಂಚಿಕೆ ಇರಬಹುದು, GST ಹಂಚಿಕೆ ಇರಬಹುದು, ಅಥವಾ ನರೇಗಾದಂತಹ ಕಾರ್ಯಕ್ರಮಗಳಿಗೆ ರೇಷಿಯೋ ರಾಜ್ಯ ಜಾಸ್ತಿ ಕೊಡ್ಬೇಕು, ಆದ್ರೆ ಅದು ಕೇಂದ್ರದ ಯೋಜನೆ ಅಂತ ಪರಿಗಣಿಸುವ ಮಟ್ಟಕ್ಕೆ ಈಗ ಅದನ್ನ ಬದಲಾಯಿಸಿ ಕೂತಿದಾರಲ್ಲ, ಅದರ ವಿರೋಧ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇ ಇಲ್ಲ. ಕೇಂದ್ರ ಸರ್ಕಾರ ಹೇಳಿದ್ದೆಲ್ಲವನ್ನೂ ಕೇಳ್ಕೊಂಡು ಹೂಗುಡ್ತಾ ಇರಬೇಕು ಅಂತ ಸಂವಿಧಾನದಲ್ಲಿ ಏನ್ ಬರ್ದಿಲ್ಲ. ರಾಜ್ಯ ತನ್ನ ಹಕ್ಕುಗಳನ್ನ ಪ್ರತಿಪಾದನೆ ಮಾಡುವಲ್ಲಿ ಸಾಂವಿಧಾನಿಕವಾಗಿ ಒಂದಷ್ಟು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಶ್ನಿಸೋದಕ್ಕೆ, ಟೀಕಿಸೋದಕ್ಕೆ ಸ್ವಾತಂತ್ರ್ಯ ಹೊಂದಿದೆ. ಒಬ್ಬ ರಾಜ್ಯದ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕರಾಗಿ ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಿ BK ಹರಿಪ್ರಸಾದ್ ಅವರು ನಾಡಿನ ಹಿತಕ್ಕೋಸ್ಕರ ರಾಜ್ಯಪಾಲರನ್ನ ತಡೆದಿದ್ದಾರೆ. ಇಲ್ಲ, ನೀವು ಮಾತಾಡ್ಲೇಬೇಕು, ಪೂರ್ತಿ ಭಾಷಣ ಮಾಡ್ಲೇಬೇಕು ಅಂತ. ಹಾಗೆ ನೋಡಿದ್ರೆ ಈ ಹಿಂದಿನ ಸಂದರ್ಭಗಳಲ್ಲಿ ಏನೆಲ್ಲ ಆಗಿದ್ವು, ಅದು ಗೂಳಿಹಟ್ಟಿ ಶೇಖರ್ ಅವರ ಸಂದರ್ಭದ ಒಂದು ಪ್ರಕರಣವನ್ನು ತಗೊಂಡ್ರೆ ಅದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಇದೇನು ಅಲ್ಲ. ಆದ್ರೆ ಅದು ತಪ್ಪೆ, ಇದು ತಪ್ಪೆ. ರಾಜ್ಯಪಾಲರ ಮೂಲಕ ಒಕ್ಕೂಟ ವ್ಯವಸ್ಥೆಯ ಮೌಲ್ಯಗಳನ್ನ ನೆಲಕ್ಕೆ ಹಾಕಿ ಹೊಸಕುತ್ತಿರುವ ನಿಮಗೆ ಕನ್ನಡಿಗರು ಪಾಠ ಕಲಿಸುವುದು ನಿಶ್ಚಿತ. ಹೀಗಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವಿಟರ್ ನಲ್ಲಿ ಗುಡುಗಿದ್ದಾರೆ. ಬಿಜೆಪಿ ಕನ್ನಡಿಗರನ್ನ ಅವಮಾನಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಕನ್ನಡಿಗರನ್ನ ಮತ್ತು ಕರ್ನಾಟಕವನ್ನ ಕಡೆಗಣಿಸಿ ಶೋಷಿಸಿದ್ದ ಬಿಜೆಪಿ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಪಾಲರ ಮೂಲಕವೇ ಕನ್ನಡಿಗರನ್ನ ಅವಮಾನಿಸಿದೆ. ಕನ್ನಡಿಗರನ್ನ ಉದ್ದೇಶಿಸಿ ಪೂರ್ಣ ಭಾಷಣ ಮಾಡದಷ್ಟು ತೀವ್ರ ಅಸಹನೆಯನ್ನ ತೋರಿರುವ ರಾಜ್ಯಪಾಲರು ಬಿಜೆಪಿಯ ದರ್ಪ ಧಾರ್ಷ್ಟ್ಯದ ವಕ್ತಾರರಾಗಿ ನಿರೂಪಿಸಿದ್ದಾರೆ. ಅಸಡ್ಡೆಯಿಂದ ಕೂಡಿದ 4 ಸಾಲಿನ ಮಾತು, ಸರ್ಕಾರದ ಭಾಷಣದ ತಿರಸ್ಕಾರವು ಸಂವಿಧಾನದ ಆಶಯಗಳ ಉಲ್ಲಂಘನೆ ಮಾತ್ರವಲ್ಲ, ಕನ್ನಡಿಗರಿಗೆ ಎಸಗಿದ ಘೋರ ಅಪಮಾನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಇಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿದೆ, ನಿಜ. ಕನ್ನಡಿಗರ ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಆಗಿದೆ, ಅದು ಕೂಡ ನಿಜ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರುವಂತಹ ಮಾತುಗಳಲ್ಲಿ ಒಂದಷ್ಟು ವಾಸ್ತವ ಇದೆ. ಯಾಕಂದ್ರೆ ನೋಡಿ, ಸುಖ ಸುಮ್ಮನೆ ಸಂವಿಧಾನ ನಮಗೆ ಕೊಟ್ಟೋಗಿಲ್ಲ ಬಾಬಾ ಸಾಹೇಬ್. ಆ ಸಂವಿಧಾನವನ್ನೇ ಬದಲಿಸ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತವ್ರ ಪಕ್ಷಾನೇ ಕೇಂದ್ರದಲ್ಲಿರುವಂತವ್ರೇನೆ ನೇಮಿಸಿದ ಒಬ್ಬ ರಾಜ್ಯಪಾಲ ಇವತ್ತು ರಾಜ್ಯದ ವಿರುದ್ಧ. ಕರ್ನಾಟಕದಲ್ಲಿ ಮಾತ್ರ ಆಗ್ತಿದ್ಯಾ? ಓಲು ಬಿಡಪ್ಪ, ಇದೇನೋ ಮಾಮೂಲಿ ವಿಚಾರ. ಕೇರಳದಲ್ಲೂ ಹೀಗೆ ಆಗಿದೆ, ತಮಿಳುನಾಡಲ್ಲೂ ಹೀಗೆ ಆಗಿದೆ. ದ್ರಾವಿಡ ನೆಲದಲ್ಲಿ, ದಕ್ಷಿಣ ಭಾರತದಲ್ಲೇ ಯಾಕೆ ಹೀಗಾಗ್ತಿದೆ? ಯಾವ ಮೆಸೇಜ್ ಅನ್ನ ಕೊಡ್ತಿದ್ದಾರೆ? ಕನ್ನಡಿಗರಿಗೆ ಇದು ಘೋರ ಅವಮಾನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ನೋಡಿದ್ರೆ ಬಿಜೆಪಿ JDS ಒಟ್ಟಾಗಿ ನಿಂತ್ಕೊಂಡು ರಾಜ್ಯಪಾಲರನ್ನ ತಡಿಬೇಕಿತ್ತು. ಇಲ್ಲ, ನೀವು ಪೂರ್ಣ ಭಾಷಣ ಮಾಡ್ಲೇಬೇಕು ಅಂತ ಹೇಳ್ಬೇಕಿತ್ತು. ಆದ್ರೆ ಅವ್ರು ಯಾರು ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ, ನಾಡಿಗೆ ನಿಷ್ಠರಾಗಿಲ್ಲ. ನಾಚಿಕೆ ಆಗ್ಬೇಕು ಅಂತವರಿಗೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ
ಅಡ್ಡ ಹಾಕಿ ಅಗೌರವ ತೋರಿಸಲಾಗಿದೆ ಎಂದು ರಾಜ್ಯ ಬಿಜೆಪಿ ಆರೋಪಿಸಿದೆ. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ಗೆ ದೂರು ನೀಡಲಾಗಿದೆ. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 27 ಉಲ್ಲೇಖಿಸಿ ದೂರು ದಾಖಲಾಗಿದೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಲಿಖಿತ ದೂರು ದಾಖಲಿಸಲಾಗಿದೆ. ಸಂವಿಧಾನದ 175 ಅಥವಾ 176 ಅನುಚ್ಛೇದದ ಅಡಿ ರಾಜ್ಯಪಾಲರು ಭಾಷಣ ಮಾಡುವಾಗ ಅಥವಾ ನಿರ್ಗಮಿಸುವಾಗ ಯಾವುದೇ ಸದಸ್ಯರು ಅಡ್ಡಿ ಅಥವಾ ವಿಘ್ನ ಉಂಟು ಮಾಡುವುದು ಸದನದ ಆದೇಶದ ತೀವ್ರ ಉಲ್ಲಂಘನೆಯಾಗುತ್ತದೆ. ರಾಜ್ಯಪಾಲರು ನಿರ್ಗಮಿಸುವಾಗ ಅವರನ್ನ ಅಡ್ಡಗಟ್ಟಿ ತಳ್ಳಾಡಿ ಅಗೌರವ ತೋರಿದ ಸದಸ್ಯರ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಲಾಗಿದೆ. ಆಯ್ತು, ಶಿಸ್ತು ಕ್ರಮ ಕೈಗೊಳ್ಳಿ. ಕೊನೆ ಪಕ್ಷ BK ಹರಿಪ್ರಸಾದ್ ಅವರು ನಾಡಿನ ಹಿತಕ್ಕೋಸ್ಕರ ಮಾತಾಡಿದ್ದಾರೆ. ನೀವೇನ್ ಮಾಡಿದ್ರಿ? ಆರಂಭದಲ್ಲಿ ಒಂದು ಸಾಲು, ಕೊನೆಯಲ್ಲೊಂದು ಸಾಲು ಹೇಳಿ ಎದ್ದೋದಂತಹ ಖುರ್ಷಿದ್ ಅಲಂ ಖಾನ್, ಹಂಸರಾಜ್ ಭಾರದ್ವಾಜ್ ಅವರ ಸಾಲಿಗೆ ಇವರನ್ನು ಸೇರಿಸ್ತೀರಿ ಅನ್ನೋದಾದ್ರೆ ಅವತ್ತು ವಿರೋಧಿಸಿದ್ಯಾಕೆ ನೀವು? ಇವತ್ತ್ಯಾಕೆ ಅದನ್ನು ವಿರೋಧಿಸ್ತಿಲ್ಲ? ಅವತ್ತು ಕಾಂಗ್ರೆಸ್ನ ರಾಜ್ಯಪಾಲರು ಬಂದಿದ್ರು, ಇವತ್ತು ಬಿಜೆಪಿಯ ರಾಜ್ಯಪಾಲರು. ಹೀಗೆ ಹೇಳಬಾರ್ದು. ಅವರು ರಾಜ್ಯಪಾಲರಾದ್ಮೇಲೆ ಅವರ ಹಿಂದಿನದ್ದೇನೇ ಇರಬಹುದು, ಅವರು ಇವತ್ತು ಸಂವಿಧಾನಿಕ ಮುಖ್ಯಸ್ಥರಾಗಿ ಕೂತಾಗ ಅವರನ್ನ ಒಂದು ಪಕ್ಷದಿಂದ ನೋಡುವಂಥದ್ದಲ್ಲ. ಈ ನೆಲದ ನೀತಿ ನಿರ್ಧಾರಗಳಿಗೆ, ಕಾನೂನುಗಳಿಗೆ, ಹಕ್ಕು ಕರ್ತವ್ಯಗಳಿಗೆ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ದತ್ತವಾಗಿ ಸಿಕ್ಕಂತಹ ಒಂದು ಸ್ವಾಯತ್ತ ಅಧಿಕಾರದಿಂದ ಕೂತಿರ್ತಾರೆ. ಆದಾಗ್ಯೂ ಬಿಜೆಪಿ ಆ ಕನ್ನಡಿಗರ ಹಿತವನ್ನು ಕಾಪಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ಲಿಲ್ವಲ್ಲ. BK ಹರಿಪ್ರಸಾದ್ ಅವರನ್ನ ಏನಾದ್ರೂ ಮಾಡ್ಕೊಂಡ್ಲಿ, ಆ ಸೆಕೆಂಡ್ರಿ. ಜನ ನೋಡ್ತಿರ್ತಾರೆ BK ಹರಿಪ್ರಸಾದ್ ಯಾಕಪ್ಪ ವಿರೋಧಿಸಿದ್ರು, ಯಾಕೆ ಅಡ್ಡ ನಿಂತ್ಕೊಂಡ್ರು. ಅರೆ, ಪೂರ್ತಿ ಭಾಷಣ ಮಾಡಿ ಸರ್, ಕನ್ನಡಿಗರಿಗೆ ಅಪಮಾನ ಮಾಡಬೇಡ್ರಿ ಅಂತ ಅಡ್ಡ ಹಾಕಿದ್ದಾರೆ. ಬಿಜೆಪಿ ಗ್ರೇಟ್. ಅದರಲ್ಲೂ ಆರ್ ಅಶೋಕ್ ಅಂತಹ ವಿಪಕ್ಷ ನಾಯಕ ನಾಡಿನ ಚರಿತ್ರೆಯಲ್ಲಿ, ಇತಿಹಾಸದ ಪುಟಗಳಲ್ಲಿ ಇನ್ನೊಬ್ರು ಬರೋದಿಲ್ಲ. ಅಷ್ಟಮಟ್ಟಿಗಿನ ಸರ್ವಶ್ರೇಷ್ಠ ಬುದ್ಧಿವಂತರು. ಕರ್ನಾಟಕ ರಾಜ್ಯ ಬಿಜೆಪಿ ಘಟಕ ಕೂಡ ತನ್ನ ಅಧಿಕೃತ ಟ್ವಿಟರ್ ಪೇಜ್ ನಲ್ಲಿ ಸರಣಿ ಪೋಸ್ಟ್ ಗಳನ್ನ ಮಾಡಿದೆ. ಸದನದಲ್ಲಿ ಗವರ್ನರ್ಗೆ ಅಡ್ಡ ಹಾಕಿದ ಕಾಂಗ್ರೆಸ್ ಸದಸ್ಯರ ಅಮಾನತಿಗೆ ಆಗ್ರಹಿಸಿದೆ ಹಾಗೂ ಪುಡಿ ರೌಡಿಗಳೆಂದು ಕರೆದಿದೆ. ರಾಜ್ಯಪಾಲರನ್ನ ಅಡ್ಡಗಟ್ಟುವ ಮೂಲಕ ಸದನದ ಘನತೆಗೆ ಕಳಂಕ ತಂದಿದ್ದಾರೆ. ಕಾಂಗ್ರೆಸ್ನ ಸಾಂವಿಧಾನಿಕ ದ್ವೇಷಿ ಮತ್ತು ಗೂಂಡಾ ಸಂಸ್ಕೃತಿ ಮತ್ತೆ ಬಯಲಾಗಿದೆ. ಸದನದಲ್ಲಿ ಅಶಿಸ್ತು ತೋರಿದ ಕಾಂಗ್ರೆಸ್ ಶಾಸಕರನ್ನ ಕೂಡಲೇ ಅಮಾನತುಗೊಳಿಸಿ ಸದನದಲ್ಲಿ ಇಂದು ನಡೆದ ಈ ಗೂಂಡಾಗಿರಿಯ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಹೌದು, ಸದನದಲ್ಲಿ ಈಗ ಏನಾಗಿದೆ, ಈಗ ಕಾಂಗ್ರೆಸ್ ಬಿಜೆಪಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಆಗ್ರಹಿಸ್ತಿದ್ದಾರೆ. ಅರೆ, ಸಂಸತ್ನಲ್ಲಿ ಯಾರೋ ತಗೊಂಡೋಗಿ ಬಾಂಬ್ ಬಿಟ್ಟು ಬರ್ತಾನೆ, ಅದಕ್ಕೆ ಯಾರೋ ನಮ್ಮದೇ ರಾಜ್ಯದ ಸಂಸದ ಒಬ್ಬ ಕಳಿಸ್ಕೊಡ್ತಾನೆ ಒಳಗೆ, ಬಹುದೊಡ್ಡ ಭದ್ರತಾ ವೈಫಲ್ಯ ಆಗತ್ತೆ. ಮೋದಿ ಅವರು ರಾಜೀನಾಮೆ ಕೊಡ್ಬೇಕಲ್ವಾ? ಇಲ್ಲೇನೋ ತಳ್ಳಿದ್ದಾರೆ, ಕರೆಕ್ಟ್. ಯಾವ್ದು ಬ್ಲಾಸ್ಟ್ ಆಗಿಲ್ವಲ್ಲ, ಸಂಸತ್ನಲ್ಲೇ ಬ್ಲಾಸ್ಟ್ ಆಯ್ತಲ್ಲ. ರಾಜೀನಾಮೆ ಯಾರು ಕೊಟ್ರು? ಯಾಕೆ ಹೇಳಲಿಲ್ಲ? ಈಗ ಯಾಕೆ ಕೇಳ್ತಿದ್ದಾರೆ? ನಾಡಿನ ಹಿತಕ್ಕೋಸ್ಕರ ಪ್ರಶ್ನೆ ಮಾಡೋದು ತಪ್ಪು ಅನ್ನೋದಾದ್ರೆ ಆತ ಕನ್ನಡ ವಿರೋಧಿ ಆಗೋದಿಲ್ವಾ? ನಾಡಿನ ನೆಲ ಜಲ ಭಾಷೆಯ ವಿರೋಧಿ ಆಗೋದಿಲ್ವಾ? ಸಿದ್ದರಾಮಯ್ಯ ಅವರು ಕೆಲವು ವಿಚಾರಗಳಲ್ಲಿ ತಪ್ಪು ಮಾಡಿದಾಗ ತಪ್ಪೇ. ಅರೆ, ನಮ್ಮ GST ಪಾಲನ್ನ ನ್ಯಾಯಯುತವಾಗಿ ಕೇಳೋದು ಅಥವಾ ಕನ್ನಡಕ್ಕೊಂದು ಫ್ಲಾಗ್ ಬೇಕು ಅಂತ ಕೇಳುವಂಥದ್ದು ಮತ್ತೊಂದು ಮಗದೊಂದು ತಪ್ಪೇನಿದೆ? ನಮಗೆ 13 ಪೈಸೆ ಕೊಟ್ಟು ₹1 ಬಿಹಾರ ಉತ್ತರ ಪ್ರದೇಶಗಳಿಗೆ 93 ರೂಪಾಯಿ 98 ರೂಪಾಯಿ ಕೊಡ್ತಾರೆ ಅಂದ್ರೆ ಯಾಕೆ ಪ್ರಶ್ನೆ ಮಾಡಬಾರ್ದು? JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಂದು 38ನೇ ಹುಟ್ಟುಹಬ್ಬದ ಸಂಭ್ರಮ. ನಿಖಿಲ್ ಅವರಿಗೆ ಪಕ್ಷಾತೀತವಾಗಿ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ. ತಂದೆ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. ನನ್ನ ಅಕ್ಕರೆಯ ಪುತ್ರನಿಗೆ ಜನ್ಮದಿನದ ಪ್ರೀತಿಪೂರ್ವಕ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಅವರ ಕನಸು ಆಕಾಂಕ್ಷೆಗಳು ಈಡೇರಲಿ, ನೊಂದವರ ಸೇವೆ ಮಾಡುವ ಅವಕಾಶ ದೊರೆಯಲಿ ಎಂದು ವಿಶ್ ಮಾಡಿದ್ದಾರೆ. ಇನ್ನು ಸಂಸದ CN ಮಂಜುನಾಥ್ ಕೂಡ ಟ್ವೀಟ್ ಮಾಡಿದ್ದು ಆರೋಗ್ಯ, ಆಯುಷ್ಯ, ಯಶಸ್ಸು ಹಾಗೂ ಜನಸೇವೆಯ ಪಥದಲ್ಲಿ ಇನ್ನಷ್ಟು ಸಾಧನೆಗಳೊಂದಿಗೆ ಸದಾ ಮುನ್ನಡೆಯಲಿ ಎಂದು ಹಾರೈಸಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು, ಮುಖಂಡರು, ಕಾರ್ಯಕರ್ತರು ಶುಭ ಕೋರಿರುವಂತದ್ದು. 2 ಸಲ 3 ಸಲ ಸೋತು ಸುಣ್ಣ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಆ ಸೋಲುಗಳಿಂದ ನಿಜಕ್ಕೂ ಮಾಗಿದ್ರೆ ಅವರು ಅದ್ಭುತ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಮುಂದಿನ ಚುನಾವಣೆಯಲ್ಲಾದ್ರೂ ಅವರೊಂದು ಗೆಲುವನ್ನ ಸಾಧಿಸುವ ಮೂಲಕ ದೊಡ್ಡ ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದಂತಹ ವ್ಯಕ್ತಿತ್ವ ಮಾದರಿ ನಾಯಕರಾಗಿ ಬೆಳೆದ್ರೆ ಅವರ
ಉತ್ತಮ ಅಂತ ಅನಿಸಬಹುದು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಎಫ್ಐಆರ್ ರದ್ದತಿ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ 2ನೇ ಅಪರ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಬಂದಿತ್ತು. ರಾಜೀವ್ ಗೌಡ ವಿರುದ್ಧದ 2 ಎಫ್ಐಆರ್ಗಳ ರದ್ದತಿಗೆ ಜಡ್ಜ್ ನಿರಾಕರಿಸಿದ್ದಾರೆ ಹಾಗೂ ಪ್ರಕರಣದ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ ಹೊರಬಿದ್ದಿದೆ. ಇನ್ನು ಪ್ರಕರಣಗಳು ದಾಖಲಾದ ದಿನದಿಂದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾರೆ. ನಮ್ದೇ ಸರ್ಕಾರ ಇದೆ, ನಮ್ಮವರೇ ಉಪಮುಖ್ಯಮಂತ್ರಿಗಳಿದ್ದಾರೆ, ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು. ನಾರಾ ಭರತ್ ರೆಡ್ಡಿ ಇಲ್ಲಿ ಶಿಡ್ಲಘಟ್ಟದಲ್ಲಿ ಇವರು ಪುಣ್ಯಾತ್ಮರು ರಾಜೀವ್ ಗೌಡ್ರು. ಅರೆ KS ಆಫೀಸರ್ ಅವರ ಒಂದೇ ಒಂದು ಕನ್ನಡ ಪೇಪರ್ KS ಎಕ್ಸಾಮ್ ತಗೊಂಡು ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದ್ರದ್ದು 25 ಮಾರ್ಕ್ಸ್ ತಗೊಳಕ್ ಯೋಗ್ಯತೆ ಇಲ್ದಿರುವಂತವ್ರು KS ಆಫೀಸರ್ಗೆ ಬಾಯಿಗೆ ಬಂದಂಗ್ ಬೈತಾರೆ. ಸು XYZ ಪದಗಳನ್ನ ಯಾರಿಗೋ ಹೇಳೋ ರೀತಿಯಲ್ಲಿ ಬೈತಾರೆ. ಇಂತಹ ರೌಡಿಸಂನ ನಾಯಕತ್ವವನ್ನ, ಗೂಂಡಾಗಿರಿಯ ನಾಯಕತ್ವವನ್ನ ಪ್ರೇರೇಪಿಸಿ ಅವ್ರಿಗೆ ಬಲ ತುಂಬಿ ಅವ್ರಿಗೆ B ಫಾರ್ಮ್ ಟಿಕೆಟ್ ಕೊಟ್ರಲ್ಲ, ಅಂತವರು ಕೂಡ ಇಂತಹ ರಾಜಕಾರಣದಲ್ಲಿ ಉಳಿಯೋಕೆ ನಾಲಾಯಕ್ಗಳು, ಅನರ್ಹರು. ಅಂತವ್ರೇ ಅತ್ಯುನ್ನತ ಸ್ಥಾನಗಳಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಈಗಲೇ ಹಿಂಗೆ, ಇನ್ನು ಆಮೇಲೆ ಏನೇನಾಗಬಹುದು ಗೊತ್ತಿಲ್ಲ. ಇವು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.